ರಶ್ಮಕ್ಕ ಎಲ್ಲ ಅಲ್ಲಿ ರೆಡಿ ಮಾಡಿಟ್ರೆ ನೋಡುವ ಎಲ್ಲ ಬರೋಬ್ಬರಿ ಐತಿಲ್ಲ. ರೆಡಿ ಮಾಡಿಡಕ್ಕೆ ಏನಕ್ಕ, ನಿನಗೆ ಗೊತ್ತಿಲ್ಲದನ್ ನಿನಗೆ ನಾವು ಸಣ್ಣ ಅಲ್ವ, ಎಲ್ಲ ಗೊತ್ತಿತ್ತು, ಎಲ್ಲ ಮಾಡಿ ಹೇಳಿ ನಾವು ನೋಡಿದ್ರೆ ಏನೈತಿ. ಹಂಗಲ್ಲ ರಶ್ಮಕ್ಕ, ಅದು ಈಗ ದೊಡ್ಡರಾದ್ರೆ ಏನಾಯ್ತು, ನಮಗೂ ಈಗಿನ ಹುಡುಗಿಯಾರು ಹೆಂಗಿರ್ತಾರೆ ಅನ್ನೋದು ಸ್ವಲ್ಪ ಎಷ್ಟು ಪ್ರತ್ಯೇಕ ಗೊತ್ತಾ, ನಿಮ್ಗಾದ್ರೆ ಗೊತ್ತಿರ್ತೈತಿ. ಅದಕ್ಕೆ ನೋಡ್ರಿ ಹುಡುಗಿಗೆ ಹೂವು ಹಣ್ಣು ಅದೆಲ್ಲ ತಂದೆವು ನೋಡ್ರಿ ತಾನೆ. ಆಯ್ತು ನೋಡ್ತನಕ್ಕ, ಹುಡುಗಿ ಕಡೆ ಎಷ್ಟೊತ್ತಿಗೆ ಬರ್ತೀನಂದಾರು? ಆತು ಇನ್ನೊಂದು 2 ತಾಸು ಬಿಟ್ಟು ಬರ್ತಾರತ್ತ. ಹಣ್ಣು ರೆಡಿ ಆಗ್ಲತ್ತಾನು. ಆತಳಕ್ಕ, ನಾ ಅಲ್ಲಿ ನಿಮ್ಮ ಹಾಲ್ನಾಗ ಕೂತಿರ್ತಾನೆ ಬಾ. ಆತ ನಡಿ ಬಾಣಿ. ಇವತ್ತು ನಮ್ಮ ಹಣ್ಮುಗೆ ಹೆಣ್ಣು ನೋಡಕ್ಕೆ ಬರತ್ತಾರು. ಇಲ್ಲಿ ಏನಪ್ಪ ಅಂದ್ರೆ ಒಂದು ಟ್ವಿಸ್ಟ್ ಐತಿ, ಅದನ್ನು ನೀವು ನೋಡಿ ಖುಷಿ ಪಡ್ತೀರಾ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತುಂಬ ಒಳ್ಳೆಯ ಸಪೋರ್ಟ್ ಕೊಡ್ತಿದ್ದೀರಾ, ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಣ್ಣು ರೆಡಿ ಆಗೇನಪ್ಪ, ಹೆಣ್ಣಿನ ಕೈ ಬರೋ ಟೈಮ್ ಆಯ್ತು. ನಿಮ್ಮ ಅಪ್ಪ ಇಲ್ಲ ಕರೆ ಅವ್ರನ್ನ. ಅಣ್ಣ, ಹೆಣ್ಣಿನ ಕೈ ಬರೋ ಟೈಮ್ ಆಯ್ತು, ಸ್ವಲ್ಪ ಗತ್ತಿನಿಂದ ಕುಂಡ್ರಿ, ಭಾಳ ಭಯ ಪಡಕ್ಕೆ ಹೋಗ್ಬೇಡ. ನಾ ನಿನ್ನ ತಮ್ಮ ಅದನ್ನ ಇಲ್ಲಿ, ನಾ ಎಲ್ಲ ಸಂಭಾಳಿಸ್ತೀನಿ. ಏನಾರ ನಿಂಗೆ ಮಾತಾಡಕ್ಕೆ ತಿಳಿಲಿಲ್ಲ ಹೇಳ, ನಾ ಸಂಭಾಳಿಸ್ತೀನಿ. ಇಂಥವು ಹೇಳ್ಪ ಇವಂಗ, ಜಗಳ ಮಾಡಕ್ಕೆ ಭಾಳ ಹೇಳ್ಬೇಡ್ರಿ ಅವಂಗ, ಪಾಪ ಸಣ್ಣ ಕೂಸ. ಸುಮ್ಮನಿರೋ, ನಿಂಗು ನನಗೆ ಯಾಕೋ ಭಾಳ ಭಯ ಆಗತ್ತೈತಿ. ನಾವು ಹೋಗಿ ನೋಡ್ಕೊಂಡ್ಬರೋದ್ರಾಗ ನಮ್ಗೆ ಏನು ಅನ್ನಿಸ್ಲಿಲ್ಲ, ಅವ್ರು ಇಲ್ಲಿ ಬರ್ತಾರಲ್ಲ, ಹೆಣ್ಣು ಅದು ಹೆಣ್ಣು ಕರ್ಕೊಂಡು ಬರ್ತಾರಲ್ಲ, ಅದಕ್ಕೆ ಭಾಳ ಭಯ ಆಗತ್ತೈತಿ. ನಿನಗೆ ಯಾಕೆ ಅಂಜಿಕಿ? ಗತ್ತಿರ್ಬೇಕು. ನೀ ಮೊದ್ಲೇ ಯಾರು? ಈ ಮಾದನ್ ಗೌಡನ ಮಗಾದಿ, ಹೆಂಗಿರ್ಬೇಕು ಗತ್ತಿನಿಂದ. ಅವ್ರು ಕೇಳೋ ಪ್ರಶ್ನೆ ಟಕ ಟಕ ಅಂತ ಉತ್ತರ ಕೊಡು. ಆಯ್ತಪ್ಪಾಜಿ, ನೀ ಎಲ್ಲ ಇಷ್ಟ ಹೇಳತ್ತಿಕ್ಕ ನಂಗೆ ಒಳಗೊಳಗ ಭಯ ಐತಿ. ಎದಕ್ಕೆ ಹಚ್ತೀರಿ? ನಾ ಅದನ್ನಿಲ್ಲ ಅನ್ಸಬಾರ್ದಂಗಿಲ್ಲ. ನಿಮ್ಮ ಅಪ್ಪನ ಗತ್ತಂದ್ರೆ ಏನಂತ ಧೈರ್ಯ ಇರ್ಬೇಕು. ಗೌಡ್ರ ಮಕ್ಳಂದ್ರೆ ಧೈರ್ಯವಂತರ ಇರ್ಬೇಕು. ಆಯ್ತಪ್ಪಾಜಿ. ಮಾದಕ್ಕ ಮಾದಕ್ಕ, ಹೂ ಚಂದ್ರಕ್ಕ ಬಾ. ಏನು ಒಯ್ದು ಕೈಯಾಗ ಈ ಬ್ಯಾಗ್ನಾಗ ಹೂವಿನ ಹಾರದಾವ 2 ತಕ್ಕೊರ್ರಿ. ನೋಡು, ನೀ ಹೇಳಿದಿಲ್ಲ ಇದು ಹೆಣ್ಣಿನ ಕರೆಯಾರು ಬರೋಕಿತ ಮೊದಲ ಬಾ ಅಂತಂದು, ಅವ್ರಿಗೆ ಮೊದಲು ಬಂದು ನೋಡು. ನಾ ಇವತ್ತು ಅದೇನೋ ಅವ್ರು ಬರೋತ್ನಾಗ ಹಾದ್ಯಾಗ ಗಾಡಿ ಪಂಚರ್ ಆತ ಏನೋ ಅಂದ, ಗುಂಡೆ ಹಾಕಿ ಆತ್ನಪ್ಪ. ಹಾಂ ಅದು ಗಾಡಿ ಪಂಚರ್ ಆಗಿತ್ತ. ಇವನ ಗುಂಡ್ಯಾನ ಸೈಕಲ್ ಮೇಲೆ ಕಳ್ಸಿದ್ನೇನ. ಅಲ್ಲಿ ಪಂಚರ್ ಅಂಗಡಿ ಪಾಪಣ್ಣದಲ್ಲ, ಅವನಂತೆ ಪಂಚರ್ ತಗ್ಸಂದ ಬರತ್ತಾರತ್ತ. ಪಟ ಪಟ ರೆಡಿ ಆಗೈತಿಲ್ಲ ಎಲ್ಲ. ಹೌದತ್ತಿ, ಆದ್ರೆ ಹೆಣ್ಣು ನೋಡಕ್ ಚಂದ ಬಾಳದ, ಆದ್ರೆ ಅವ್ರ ಅಪ್ಪನ ಬಾಳ ಕಟ್ನಿಟ್ ಅನಿಸ್ತೈತಿ. ನಾವು ಓದನು ಸೈಕಲ್, ಅದು ಲೈಸೆನ್ಸ್ ಹೆಲ್ಮೆಟ್ ಎಲ್ಲ ಕೇಳ್ತಾನ. ಇಲ್ಲ ಗುಣನ, ಅವರು ಹೆಣ್ಣು ನೋಡಕ್ ಬರತ್ತಾರ ಆತ ನಿಮ್ ಜೇಲಿ ಕಳ್ಸಕ್ ಬರತ್ತಾರ. ಹೊರಗೇನು ಗಾಡಿ ಸಪ್ಲಾದಂಗೆ ಕೇಳಿಸ್ಲಿಲ್ಲ. ಬಂದ್ರೇನು ಬರೋ ಟೈಮ್ ಆಗಿತ್ತು. ನಡ್ರಿ ಎಲ್ಲಾರು ಒಳಗೆ ನಡ್ರಿ. ಆ ತಳಕ ನಾವು ಎಲ್ಲ ತರ ಸಜ್ಜು ಮಾಡ್ತೀವಿ. ಒಳಗೆ ಹೋಗಿ ನೀವು ಅವ್ರಿಗೆ ನೀರು ಕೊಡು. ಆಯ್ತು ಸರ್ ಕೊಡ ಎಲ್ಲ, ನಾ ನೀರು ಕೊಡ್ತೀನಿ. ಒಂದು ಸಜ್ಜು ಮಾಡೋದು ಚಿಂತಕ ನಡಿ ಒಳಗೆ. ಗುಂಡು ನೀನು ಒಳಗೆ ನಡಿಪ್ಪ. ನಾನು ನೀರು ತರ್ತೀನಿ ಒಳಗೆ ಹೋಗಿ. ಅವ ನೀರು ತಗೊಂಬ, ಇನ್ನು ಬೀಗರು ಬಂದ್ರ. ಹಾಂ ಬನ್ನಿ ನೀಟಾಗಿ ಮಾತಾಡ್ಸ್ಕೊಂಡು ನಿಂದ್ರಪ್ಪ. ಬನ್ನಿ ಬರ್ರಿ ಎಲ್ಲರೂ ಆರಾಮ್ದಿರಿ? ಬರ್ರಿ ಒಳಗೆ ಕುಂಡ್ರಿ. ಬಂದ್ರಿ ಕುಂದ್ರಿ. ನಮಸ್ಕಾರ ರೀ, ನಾನು ಬಂದಪ್ಪ. ನಿಂಗೂ ನೀರು ತೊಗೊಂಬರ್ಲ ಬೀಗರಿಗೆ. ಆಯ್ತಪ್ಪ, ತರಾಕತ್ತೀನಿ. ಬರಾಗ ಏನು ತೊಂದರೆ ಆಗ್ಲಿಲ್ಲಲ್ರಿ? ಇಲ್ರಿ, ಅದೇನೋ ಸ್ವಲ್ಪ ಗಾಡಿ ಪಂಚರ್ ಆಗಿತ್ರಿ. ನಿಮ್ಮ ಊರನ್ ಹುಡುಗ ಬಂದಿತ್ತು ಅಂದ್ರಿ, ಬಾಯಾಗ ಏನೋ ತಿನ್ಕೋತ್ ಬಂದಿದ್ರಿ. ಅವ ಅಂಗಡಿ ತೋರಿಸಿದಾರೆ, ನಾವು ಅಲ್ಲೇ ಪಂಚರ್ ತಗ್ಸ್ಕೊಂಡ್ ಬಂದೀವ್ರಿ. ಇವ್ರೀ ನಿಮ್ಮ ಮನೆ ಹಾದಿ ತೋರಿಸಿದವ್ರ. ನಾನಮ್ಮ ಮನಿ ಹಾದಿ ತೋರಿಸ. ಆತಪ್ಪ, ಚಲೋ ಮಾಡಿಸ್ಕೊಂಡ್ರಿ. ಒಂದು 5 ನಿಮಿಷಕ್ಕೆ ಬರ್ತೀನಿ. ಆಯ್ತು ಹೋಗ್ರಲ್ಲಿ, ಹೋಗಿ ನೀರು ಕೊಡೋವ್ರಿ. ಬಂದು ಕೂತಿಟ್ಟೋದತ್ತ. ಹಿಂಗ ನೀವು ಮನೆ ಬಂದ ಅತಿಥಿಗಳು ಹಿಂಗ ಕಾಯಿಸೋದ ಚಂದ ಅನ್ಸತ್ತೆ ನಿಮಗೆ? ಹುಡುಗಿ ಚಂದ ಚಂದ್ರಕ್ಕ. ಅಡ್ಡಿಲ್ಲ, ಚಂದ. ನಮಸ್ಕಾರ ರೀ ಅಣ್ಣಾರಿ, ನಾವು ಮಾದಕ್ಕನ ಗೆಳ್ತ್ಯಾರ್ರಿ. ನಮಗೂ ಯವಿನ್ ನೋಡ್ಬೇಕು ಅನ್ನಿಸ್ತೀರಿ, ಅದಕ್ಕೆ ಬಂದೀವ್ರಿ. ಸುಳ್ಳ್ಯಾಕೆ ಹೇಳ್ತೀರಿ? ಇಲ್ಲಿ ಬಂದೆಲ್ಲ ಓಡಾಡಿ ಕೆಲಸ ಮಾಡಿದ್ದೆ ನೀವ ಅಲ್ಲನ?
ನೋಡ್ಬೇಕು ಅನಿಸುತ್ತೆ ಬಂದಿರತ್ತೆ. ಇವರು 3 ಜನ ನನ್ನ ಗೆಳತಿಯಾರ್ರಿ. ಅವರು ನನ್ಗೆ ಸಹಾಯ ಮಾಡಾಕತ್ ಬಂದ್ರಿ. ಆರಾಮದಿದೆಯಲ್ಲ ಅಣ್ಣ ರೀ? ಆರಾಮದಿ ಯಾವಿ? ಹಾ ಆರಾಮದೀವ್ರಿ. ಹಾ ಆರಾಮದನ್ರಿ ಐತಿರಿ. ಏನ ಅದಕ್ಕ ನಿನ್ ಸುಸಿ ಈಗ ಹತ್ತೀರಿ ಅಂತ ಕದಿಲಾತ್ಲ. ಸುಮ್ಕುಂಡ್ರೆ ಆ ಹುಡುಗಿ ಮುಜುಗ ಮಾಡ್ಬ್ಯಾಡ್ರಿ. ಏನವಾ ನೀ ಈಗ ಸುಶಿನ ವಹಿಸ್ಕೊಂಡು ಮಾತಾಡೋದಿಲ್ಲ, ನಮ್ಮನ್ನ ಬಿಟ್ಟ ಕೊಟ್ಟು ಬಿಡಂಗಾರ. ಹಂಗೇನಿಲ್ರಿ, ಸುಮ್ಕುಂಡ್ರಿ. ಅಣ್ಣಾರ ಗೌಡ್ರೇನೋ ದೊಡ್ಡಾರು, ದೊಡ್ಡ ಮಗನ ಕಾಲೇನೋ ಸ್ವಲ್ಪ ನೋವು ಐತತ್ತ, ಅದನ್ನೆಲ್ಲ ಕೇಳಿರ್ಯಾ ನೀವು? ಗೌಡ್ರು ಎಲ್ಲಿ ಹೋದ್ರಿ? ರೀ ಗೌಡ್ರೆ ಬರ್ರಿ ಒಂದಿಟ ಇಲ್ಲಿ. ಬನ್ನಿ ನಿಮ್ಮ ಮಗ ಮತ್ತೆ ಡ್ಯೂಟಿ ಮತ್ತು ಹೊಲ್ದಾಗ ಕೆಲಸ ಮಾಡ್ತಾನಂತ ಹೇಳಿದ್ರಿ, ಮತ್ತು ಅವಂಗೇನೋ ಕಾಲೇನೋ ಡ್ಯಾಮೇಜ್ ಆಗೈತಿ, ನೋವು ಐತೈತ ಇವ್ರು ಹೇಳತ್ತಾರೋ. ಹಂಗೇನಿಲ್ರಿ, ನನ್ನ ಮಗಗ ಬೆಟ್ಟನ ಕಿತ್ತಿಡುವಂತ ತಾಕತ್ ಐತ್ರಿ. ಅವನ್ ಕಾಲದು ನೋವು ಏನಿಲ್ಲ, ಅವ ಆರೋಗ್ಯವಾಗಿ ಅದಾನ್ರಿ. ಅಯ್ಯೋ ನಮ್ಮ ಹನುಮಂತ ಆರೋಗ್ಯವಂತ ದಷ್ಟಪುಷ್ಟವಾಗಿ ಅದಾನ್ರಿ. ನಮ್ಮ ಚಂದ್ರಾಕನ್ ಮಗನ ಎತ್ತಿ ಹೋಗದಾನ ಗುಂಡಾನು. ಏನ ಹೇಳ ಮದಕ, ನಿನ್ ಸೊಸಿ ಬಾ ಚಂದೋಳಕ್ಕಿವ, ಬಹಳ ಚಂದಾಳ. ಮದಕ ಎಲ್ಲರಿಗೂ ಒಂದೊಂದು ಕಪ್ ಚಾ ಮಾಡ್ರಿ ಪಟಾಪಟ. ಓ ಶಾಂತಪ್ಪನ ಬರ್ರಿ ಮಾಡ್ತೀವಿ ಗಪ್ರಿ. ನೋಡು ಮದಕ, ಹುಡುಗಿ ಭಾಳ ಓದಾಳತ್ತ, ನೀ ಕಟ್ಟು ಸಂಪ್ರದಾಯಕ್ಕೆ ಹೊಂದ್ಕೋತಾಳೋ ಇಲ್ಲ ನೋಡ್ರಿ. ಮತ್ತೆ ಅಣ್ಣ ಆಕಿ ಎಷ್ಟು ಓದಾಳೋ ಬಿಟ್ಟಾಳೋ ನನಗೆ ಗೊತ್ತಿಲ್ಲ. ನಿಮ್ಮಂಥವ್ರಿಗೆ ಹೆಂಗೆ ಬುದ್ಧಿ ಕಲಿಸ್ಬೇಕು ಅನ್ನೋದನ್ನ ನನ್ನ ಸೊಸಿಗೆ ನಾ ಕಲಿಸ್ತೇನೆ. ಚಾ ತಂದು ಕೊಡ್ತನು, ಕುಡಿದು ಫಸ್ಟ್ ದಯವಿಟ್ಟು ನೀವು ಇಲ್ಲಿಂದ ಹೋಗ್ಬಿಡ್ರಿ. ನನಗ ಹಸೆ ಮಾಡ್ತೀಯ ನೀ? ಆಯ್ತಾಯ್ತು. ಹೆಣ್ಣು ನೋಡುವುದು ಮುಗಿದ ಮೇಲೆ ಮತ್ತು ಎಂಗೇಜ್ಮೆಂಟು ಸಹ ಇಲ್ಲೇ ಮುಗಿದಿರುತ್ತದೆ. ಆಹಾ ಎಷ್ಟು ಚಂದ ಐತಿದ್ ಮನಿ. ನಾ ಗೌಡ್ರ ಮನಿ ಅಣ್ಣ ಮ್ಯಾಲ ಬರೇ ಪಾಳು ಬಿದ್ದ ಮನಿನ ಇರ್ತೈತಿ ಅಂತ ಅನ್ಕೊಂಡಿನಿ. ಅದು ಅಡ್ಡಿಲ್ಲ, ಚಂದ ಭಾಳ ಐತಿ ಮನಿ, ದೊಡ್ಡದೈತಿ. ಅದ ಒಂದು ಚಿಂತೆ ನನಗೆ ಈಗ ಇರವಲ್ಲಾಕ. ಏನೋ ಅಣ್ಣ ಚಂದ ಭಾಳ ಐತಿ. ನನಗಂತೂ ಹುಡ್ಗ ಇಷ್ಟ ಆದ. ನಾ ಅನ್ಕೊಂಡಿರ್ಲಿಲ್ಲ ಇವ್ರು ಎಷ್ಟು ಚಂದ ಇರ್ತಾರಂತ. ಮಣ್ಣಿ ಬಂದಾಗ ಅಷ್ಟೊಂದು ನನಗೇನು ಇಷ್ಟ ಆಗಿರಲಿಲ್ಲ, ಆದರೆ ಇಲ್ಲಿ ಬಂದ ಬಳಿಕ ಅವ್ರ ನಡವಳಿಕೆ ನೋಡ್ಕೊಂಡು ತುಂಬ ಇಷ್ಟ ಆಯಿತು. ಇಲ್ಲಿ ಕೂತಾರ ಮಾತಾಡ್ಸ್ಲೇಬೇಡು, ಮಾತಾಡ್ಸಿಬಿಡ್ತೀನಿ ಏನಾಕೈತ ಅಲ್ಲಿ. ಹಾಯ್. ಏನಾಯ್ತು ಇಲ್ಲಿ ಬಂದ್ರಿ? ನನಗೆ ಇಲ್ಲಿ ವಿಶ್ರಾಂತಿ ತೋರತ್ತೆ ಅಂತ ಹೇಳಿ ಆಂಟಿ ಕುಂಡ್ರಿಸಿ ಹೋಗ್ಯಾರ. ನೀವೇ ಕಟ್ ಗಾಬರಿ ಆಗಕತ್ತೀರಿ. ನಾ ಏನಿಲ್ಲಿ ನೀವು ಅದೀರಿ ಅಂತ ಅನ್ಕೊಂಡು ಬಂದೆ, ನೀವು ಇಲ್ಲ ಅಂತ ಅನ್ಕೊಂಡು ಬಂದಿಲ್ಲ. ನೀವು ಇಲ್ಲಿ ಅದೀರ ಅಂತಂದ್ರೆ ನಾ ಮಾತಾಡ್ಸಕ್ ಹೋಗಿ, ನೀವು ಗಾಬರಿ ಆಗಕ್ಕೆ ಹೋಗ್ಬೇಡಿ, ನಾ ನಿಮ್ಗೆ ಏನು ಮಾಡಲ್ಲ. ಹಂಗೇನಿಲ್ಲ, ನೀವು ಸಡನ್ ಆಗಿ ಒಳಗೆ ಬಂದ್ರಲ್ಲ, ಸ್ವಲ್ಪ ಭಯ ಆಯ್ತು ಅಷ್ಟೇ. ನಿಜ? ಸಡನ್ ಆಗಿ ಬನ್ನಿಲ್ಲ, ಸಾರಿ. ಇನ್ನೊಮ್ಮೆ ಬರಲ್ಲ. ಪರ್ಮಿಷನ್ ತೊಗೊಂಡ್ಬರ್ತೀನಿ ಮೇಡಮ್ ಅವರೇ, ಒಳಗೆ ಬರ್ಬೋದಾ ತಂದು. ಆಯ್ತು, ಏನು ಬಂದಿ ವಿಷಯ ಹೇಳಿ. ಏನಿಲ್ಲ, ಹಂಗೆ ಕ್ಯಾಜುವಲ್ ಆಗಿ ಮಾತಾಡ್ಕೊಂಡು ಹೋಗ್ಬೇಕಂತ ಬಂದೀನಿ. ಎಲ್ಲರದು ಊಟ ಆಯ್ತಲ್ಲ, ಅದಕ್ಕೆ ಬನ್ನಿ ಹಂಗೆ ಮಾತಾಡ್ಕೊಂಡ್ರಬೇಕಂತ. ಏನು ಬರಬಾರ್ದಾ? ಹಂಗೇನಿಲ್ಲ, ಬರ್ಬೋದಪ್ಪ ಇನ್ಮೇಲೆ. ಓಹೋ ನಾಚಿಕೆ. ತಂಗಿ, ಓ ಹಣ್ಣು ನೀನು ಇಲ್ಲೇ ಇದ್ದ ಆ ಥರ ಆಮೇಲೆ ಬರ್ತೀನಿ. ಬಾತಿ ಬಂದದೀಪ, ನಾವೇನು ಅಂತ ಏನು ಮಾತಾಡೋದಿಲ್ಲ. ಅವ್ರು ಬಾ, ಒಳಗೆ ಬಾ. ತಪ್ಪ ಶಿವ ಪೂಜಾ ಕಗಡಿ ಬಿಟ್ಟಂಗಾತೇನು? ಇಲ್ಲಿ ನಿಮ್ಗೆ ಮಾತಾಡ್ಕೊಂಡು ಬರ್ರಿ, ನಾ ಆಮೇಲೆ ತಂಗಿ ನಿನಗೆ ಬಾ ಮಾತಿದ್ದಾರೆ ನಿಮ್ಮ ಅತ್ತಿಯಲ್ಲಿ. ಆಯ್ತು ರೀ ಆಂಟಿ ರೀ, ಬರ್ತೀನಿ ರೀ. ಛೇ, ನಾ ಏನೂ ಮಾತಾಡ್ಬೇಕತ್ ಖುಷಿಯಾಗಿ ಮಾತಾಡ್ಬೇಕಂತ ಬಂದಿದ್ನಿ, ಯಾಕೆ ಬಂದೆಲ್ಲ ಕೆಡಿಸ್ಬಿಡ್ತು. ನಾ ನಿಮ್ಗೆ ಇಷ್ಟ ಅದನ್ನ ಯಾರು ಇಲ್ಲ ನಿಮ್ಮ ಅಪ್ಪ ಹೇಳ್ತಿದಾರ ಅಂತ ಬಲವತ್ತಕ್ಕೆ ನೀವು ಒಪ್ಕೊಂಡ್ರು? ಹಂಗೇನಿಲ್ರಿ, ನಿಮ್ಮ ಮನೆ ಬಗ್ಗೆ ನಾನು ಮೊದಲ ಕೇಳಿದ್ನಿ, ಆದ್ರೆ ಇಷ್ಟು ಚಂದ ಇಷ್ಟು ಚಲೋ ಇರ್ತಾರತ್ತ ನಾ ಅನ್ಕೊಂಡಿರಲಿಲ್ಲ. ಗೌಡ್ರು ಅಂದ್ರೆ ಸ್ವಲ್ಪ ಬೆರಕಿ ಅಂತ ನಾ ಹೆಚ್ಚು ಕೇಳೀನಿ, ಆದ್ರೆ ಇಷ್ಟೊಂದು ಮುಗ್ಧತೆ ಇರ್ತೈತೆ ಅಂತ ನಾ ಇಲ್ಲಿ ಬಂದ ಬಳಕ ಅರ್ಥ ಮಾಡ್ಕೊಂಡಿದ್ದು. ನೀವು ಖರೆ ಅಲ್ಲಿ ಬಂದವನ ಅನ್ಕೊಂಡಿದ್ದೆ ಬೇರೆ, ಇಲ್ಲಿ ಬಂದು ನನ್ನ ಡಿಸಿಷನ್ನೇ ಚೇಂಜ್ ಆಯಿತು. ಥ್ಯಾಂಕ್ ಯು. ಆಯ್ತು ರೀ, ಅಲ್ಲಿ ಅತ್ತಿಯವ್ರ ಕರೆ ಆಯ್ತಾರ. ಅತ್ತಿಯರು ಆಯ್ತಾಯ್ತು, ಹೋಗಿ ಬರ್ರಿ. ನನಗಿಷ್ಟೆಲ್ಲ ಅವಮಾನ ಮಾಡಿಬಿಟ್ರಲ್ಲ ಇವರು, ಮಾಡ್ತೀನಿ ಇವ್ರಿಗೆ.
ಹಲೋ, ಈ ಮದುವೆ ನಿಲ್ಲಬೇಕು ಅಷ್ಟೇ. ನಾಳೆ ಪೇಟೆಗೆ ಹೋಗಿ ಆ ಸಾಲ್ಕರ್ನ ಕಳಿಸು ಗೌಡ್ರ ಮನೆಗೆ. ಏನೇ ಆದರೂ ಸಹ ಈ ಮದುವೆ ಖಂಡಿತವಾಗಿ ನಿಂದಿರಲೇಬೇಕು. ಅದು ಏನು ಮಾಡ್ತಿರೋ ಗೊತ್ತಿಲ್ಲ ನನಗೆ. ನೀವೇನು ಟೆಕ್ನಿಕ್ ಓದಿಸ್ತೀರೋ ಗೊತ್ತಿಲ್ಲ. ಆ ಸಾಲ್ಗಾರನ ಮಾತ್ರ ನಾಳೆ ಅವ್ರ ಮನೆಯಲ್ಲಿ ಸಂಕ್ಷಿಪ್ತವಾಗಿ ಮದುವೆ ನಡೆಸತ್ತಾರ. ಅವ್ರ ಮನೆಗೆ ಸಾಲ್ಗಾರನ ಕಳಿಸ್ರಿ. ನಾನು ನೋಡ್ತೀನಿ ಈ ಮದುವೆ ಹೆಂಗೆ ನಡೀತತ್ತ